ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಹಸ್ಬೆಂಡ್ ನಂದೀಪ್ ಆ್ಯಂಡ್ ಸೀತಾ ಎಲ್ಲ ಹೊರಗಡೆ ಹೋಗಿದ್ರು. ಏನೇನೋ ಸ್ವಲ್ಪ ಪರ್ಚೇಸ್ ಇತ್ತು ಅಂತ. ಸೊ ನಂದೀಪ್ ಬರಬೇಕಾದ್ರೆ ಚಾಕ್ಲೇಟ್ ತಂದು ಕೊಟ್ಟಿದ್ರು ಕುಂದನ್ಗೆ. ಎರಡು ಚಾಕ್ಲೇಟ್. ನಮ್ಮ ಕುಂದನಂತೂ ಒಂದ್ಸಲ ನೋಡ್ಬಿಟ್ರೆ ಎಲ್ಲ ಟಿಟಿ ಅನ್ಬೇಕು. ನಿನ್ನೆ ಅವನ ಫ್ರೆಂಡ್ಸ್ ಎಲ್ಲ ಹೊರಗಡೆನೇ ಇದ್ರು ಅಂಡ್ ಆಟ ಆಡ್ತಿದ್ರು ಎಲ್ಲ ಸೇರ್ಕೊಂಡು. ಸೊ ಅವ್ರ ಜೊತೆ ಅಮ್ಮ ಶೇರ್ ಮಾಡ್ತೀನಿ, ಇದನ್ನ ಕೊಡ್ತೀನಿ ಚಾಕ್ಲೇಟ್ ಎಲ್ಲ ಅಂತ ಅಂತಿದ್ದ. ಓಕೆ, ಶೇರ್ ಮಾಡ್ಕೊತೀನಿ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟೆ. ಚೆನ್ನಾಗಿತ್ತು ಚಾಕ್ಲೇಟ್ ಅಂತ ಅಂದರು ಅವನ ಫ್ರೆಂಡ್ಸ್ ಎಲ್ಲ. ಯಾವುದೇ ಚಾಕ್ಲೇಟ್ ಆದರೂ ಅಷ್ಟೇ, ಏನೇ ಇದ್ರೂ ಲಿಮಿಟ್ ತಿಂದರೆ ನಮ್ಮ ಹೆಲ್ತಿಗೆ ಒಳ್ಳೇದಿರುತ್ತೆ. ಅದು ತುಂಬ ಜಾಸ್ತಿ ಆದ್ರೂ ಅದು ಯಾವತ್ತೂ ಒಳ್ಳೇದಲ್ಲ. ಸೊ ಕುಂದನ್ಗೆ ತುಂಬ ದಿನ ಆಗಿತ್ತು ಚಾಕ್ಲೇಟ್ ತಗೊಟ್ಟು. ನೆನ್ನೆ ತಂದು ಕೊಟ್ಟಿದ್ರೆ, ಸೊ ಶೇರ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ತಿಂದ ಆ್ಯಂಡ್ ಇನ್ನೂ ಇಟ್ಟಿದ್ದಾನೆ. ಸ್ವಲ್ಪ ತಿನ್ನೋಣ ಅಂತ. ಇದೊಂಥರ ರೌಂಡ್ ಬಾಲ್ ಥರ ಇತ್ತು. ಒಂದು 5-6 ಏನೋ ಇತ್ತು ಅನಿಸುತ್ತೆ. ಜಾಸ್ತಿ ಏನಿರಲಿಲ್ಲ. ನಿನ್ನೆಲೆ ಅವನು ಒಂದು ತಿಂದ, ಅವನ ಫ್ರೆಂಡ್ಸಿಗೆ ಒಂದೆರಡು ಕೊಟ್ಟ, ನಾವೊಂದು ತಿನ್ಕೊಂಡ್ವಿ, ಖಾಲಿ ಆಯಿತು. ಸೊ ಯಾವುದೇ ಸ್ವೀಟ್ ಆದರೂ ಅಷ್ಟೇ ತುಂಬ ಲಿಮಿಟಲ್ಲಿದ್ದರೆ ಅದರಿಂದ ಬೆನಿಫಿಟ್ಸು ಇದೆ. ಕೆಲವು ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಅಂತ ಅಂತೀವಲ್ಲ, ಅದರಿಂದ ಕೆಲವು ಎಷ್ಟೊಂದು ಬೆನಿಫಿಟ್ಸ್ ಇದೆ. ಆ್ಯಂಡ್ ತುಂಬ ಅತಿಯಾದರೆ ಅದರಿಂದ ಅಷ್ಟೇ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ನಮಗೆ. ಸೊ ಲಿಮಿಟಲ್ಲಿ ನೋಡ್ಕೊಂಡು ತಿಂದರೆ ಅದು ಹೆಲ್ದಿಯಾಗೂ ನಾವಿರ್ತೀವಿ. ಸೊ ಕೌಶಿಕ್ ತಿಂದ್ಬಿಟ್ಟು ಸೂಪರಾಗಿದೆ ಆಂಟಿ ಅಂತ ಅಂತಿದ್ದ. ಈ 2 ಮಕ್ಕಳು ಏನೋ ಒಂಥರ ಚಂದ ಕ್ಯೂಟಾಗಿ ಮಾತಾಡ್ತವೆ. ಇದು ಇವತ್ತಿನ ವ್ಲಾಗ್. ಬೆಳಗಿನ ತಿಂಡಿಗೆ ಇವತ್ತು ರವೆ ದೋಸೆ ಮಾಡಿದೆ. 1 ಕಪ್ ರವೆ, 1 ಕಪ್ ಗೋಧಿ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೊಸರು, ಮತ್ತು ಅವನಿಗೆ ಏನಾದರೂ ವೆಜಿಟೇಬಲ್ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕ್ಯಾರೆಟ್, ಈರುಳ್ಳಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಆ್ಯಂಡ್ ಅದ್ರ ಜೊತೆ 1-2 ಖಾರಕ್ಕೆ ಅಂತ 1-2 ಹಸಿರು ಮೆಣಸಿನ್ಕಾಯಿ. ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಹೆಚ್ಚೋಕೆ ಹೋಗಲ್ಲ, ಏಕೆಂದರೆ ಅದು ಮಧ್ಯೆ ಸಿಕ್ಬಿಡುತ್ತೆ. ಗೊತ್ತಾಗಲ್ಲ, ತಿನ್ನಬೇಕಾದ್ರೆ ಅದೆಲ್ಲ ಬಾಯಿಗೆ ಸಿಕ್ಕಿದಾಗ ಖಾರ ಅನಿಸುತ್ತೆ. ನಮ್ಮ ಕುಂದನ್ ಮತ್ತೆ ಆಮೇಲೆ ತಿನ್ನೋದೇ ಇಲ್ಲ. ಈ ರೀತಿ ದೊಡ್ಡದಾಗಿ ಹೆಚ್ಚೋದ್ರಿಂದ ಏನಾಗುತ್ತೆ ಗೊತ್ತಾಗುತ್ತೆ ಈಸಿಯಾಗಿ. ಅದು ಸ್ವಲ್ಪ ಎಲ್ಲ ಖಾರ ಬಿಟ್ಕೊಂಡ್ಮೇಲೆ ಈಸಿಯಾಗಿ ರಿಮೂವ್ ಮಾಡ್ಬೋದು, ತೆಗಿಬೋದು. ಸೊ ಅದಕ್ಕೆ ನನಗೆ ಏನೇ ಆ್ಯಡ್ ಮಾಡಿದ್ರು ಇದನ್ನು ಮೆಣಸಿನ್ಕಾಯಿನ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಬಿಡ್ತೀನಿ, ತೆಗೆಯೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಖಾರ ಎಲ್ಲ ಬಿಟ್ಕೊಂಡಾದ್ಮೇಲೆ ಅದನ್ನು ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ಜೀರಿಗೆ ಹಾಕಿದರೆ ನಮ್ಮ ಕುಂದನ್ಗೆ ಇಷ್ಟ ಆಗಲ್ಲ, ಅವ್ನು ತಿನ್ನಲ್ಲ. ಆ ಜೀರಿಗೆ ಫ್ಲೇವರ್ ಏನೋ ಅವನಿಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಗೀ ರೈಸ್ ಮಾಡಿದಾಗಲೂ ಅಷ್ಟೇ ಜೀರಿಗೆ ಹಾಕಿರೋ ಅವ್ನು ತಿನ್ನಲ್ಲ. ಸೊ ಜೀರಿಗೆ ಒಂದು ಮಾತ್ರ ಅವನಿಗೆ ಆ್ಯಡ್ ಮಾಡಲ್ಲ. ಹೀಗೆ ಮಾಡಿದ್ದೆ ದೋಸೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಾಂಬಾರಿತ್ತು. ಬೆಳಗ್ಗೆ ಅವ್ನು ಚಟ್ನಿಲಿ ಅಷ್ಟೊಂದೇನು ಇಷ್ಟಪಡಲ್ಲ. ತುಪ್ಪ ಇದ್ದರೆ ತುಪ್ಪ ತಿಂತಾನೆ, ಇಲ್ಲ ಸಾಂಬಾರಿದ್ದರೆ ಸಾಂಬಾರು ತಿಂತಾನೆ. ಸಾಂಬಾರು ಕೊಡಲ ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಅವ್ನ ಫೇವ್ರೆಟ್. ಅವನು ಇಷ್ಟಪಡ್ತಾನೆ. ಬೇಡ ಕಣಮ್ಮ, ಹಿಂಗೆ ಚೆನ್ನಾಗಿದೆ, ನನಗೆ ಸಾಂಬಾರು ಬೇಡ ಅಂದ್ಬಿಟ್ಟು. ಏಕೆಂದರೆ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿರ್ತೀವಲ್ವ, ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಹಾಗೆ ತಿಂತೀನಿ ಅಂದ್ಬಿಟ್ಟು 1-2 ದೋಸೆ ತಿಂದ. ಆ್ಯಂಡ್ 2 ದೋಸೆ ಹಾಕ್ಕೊಟ್ಟಿದ್ದೆ ಅವ್ನ ಲಂಚ್ ಬಾಕ್ಸ್ಗೆ. ಒಂದೇ ಒಂದು ತಿನ್ಕೊಂಡು ಬಂದಿದ್ದ ಆ್ಯಂಡ್ ಬಂದು ವಾಪಸ್ ತೊಗೊಂಡು ಬಂದಿದ್ದೆ. ಏಕೆಂದರೆ ಬೆಳಗ್ಗೆನೇ ಸ್ವಲ್ಪ ಹೊಟ್ಟೆ ತುಂಬ ತಿನ್ನಿಸಿರ್ತೀವಿ. ಸೊ ಓಕೆ, ಅವನಿಗೆ ಮಧ್ಯಾಹ್ನ ಅಷ್ಟೊಂದು ತುಂಬ ಏಕೆಂದರೆ ಸ್ನ್ಯಾಕ್ಸ್ ಆಲ್ಮೋಸ್ಟ್ ಅವ್ನು 10-10:30ಗೆಲ್ಲ ಸ್ನ್ಯಾಕ್ಸ್ ಕೊಟ್ಬಿಟ್ಟಿರ್ತಾರೆ. ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬೇಗ ದೋಸೆ ಮಾಡಬೇಕು ಅಂದರೆ ಇದೊಂದು ಹೆಲ್ದಿಯಾಗಿ ಇರೋ ದೋಸೆ. ಆ್ಯಂಡ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ, ಅದು ತುಂಬ ಸಾಫ್ಟ್ ಆಗುತ್ತಲ್ಲ. ಸೊ ಒಂದು 3-4 ಸ್ಪೂನ್ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ದೋಸೆ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತಿಂಡಿ ತಿಂದ್ವಿ. ಹರ್ಷ ಕುಂದನಿಗೆ ತಿನ್ನಿಸ್ತಾ ಇದ್ದ. ನಾನು ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಅವ್ನ ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಈ ಗೋಧಿ ಹಿಟ್ಟು ರವೆ ಹಾಕೋದ್ರಿಂದ ಸಾಫ್ಟ್ ಇರುತ್ತೆ, ಬಟ್ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಹಾಕ್ತೀನಿ. ಇದು ಈ ಹಂಚಲ್ಲಿ ಮಾಡಿದರೆ ದೋಸೆ ಒಂಥರ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಇದರಲ್ಲಿ ಏನಂದರೆ ಸ್ವಲ್ಪ ಆಯಿಲ್ ಎಲ್ಲ ಸೈಡಿಗೆ ಹೋಗ್ತಾ ಇದೆ. ನಾನು ಸ್ಪೂನಲ್ಲಿ ಹಾಕಿಬಿಟ್ಟೆ. ಯೂಶ್ವಲಿ ನಾನು ಈರುಳ್ಳಿನಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬಿಟ್ಟು ಅದಕ್ಕೆ ಫೋರ್ಕ್ ಸಿಕ್ಸ್ಬಿಟ್ಟು ನಾನು ಹಾಕ್ತೀನಿ ಒಂದು ಸ್ವಲ್ಪ. ನಾನಿವತ್ತು ಹಾಕ್ತಿಲ್ಲ, ಹಾಗೆ ಹಾಕಿಬಿಟ್ಟೆ ಒಂದು ಸ್ವಲ್ಪ. ಸೊ ಆಯಿಲೆಲ್ಲ ಒಂದು ಸ್ವಲ್ಪ ಸೈಡಿಗೆ ಹೋಗ್ತಾ ಇತ್ತು, ಅಲ್ಲಿ ನಿಲ್ತಾನೆ ಇರಲಿಲ್ಲ.
ಆ್ಯಂಡ್ ಇದೊಂದು ದೋಸೆ ತವ ಮಾತ್ರ ಸಖತ್ತಾಗಿದೆ. ಸೊ ಅವನಿಗೆಲ್ಲ ತಿನ್ನಿಸಿ ರೆಡಿ ಮಾಡಿ ಕಳ್ಸಾಯ್ತು. ಹರ್ಷ ಬಿಟ್ಟು ಬಂದ. ನಾನು ಹೊರಗಡೆ ಇದು ವಾರಕ್ಕೆ 1 ರಿಂದ 2 ಸಲ ಹೊರಗಡೆ ಎಲ್ಲ ಈ ರೀತಿ ಒರೆಸ್ಕೊಬಿಡ್ತೀನಿ. ಹೋದ ಸಲ ಶುಕ್ರವಾರ ಒರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಇವತ್ತು ಮಂಡೇ ಎಲ್ಲ ಹೊರಗಡೆ ಕ್ಲೀನ್ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಎಲ್ಲ ಡಸ್ಟ್ ಆಗಿರುತ್ತಲ್ಲ, ಸಣ್ಣ ಸಣ್ಣ ಧೂಳೆಲ್ಲ ಗುಡಿಸಿದ್ರು ಹೋಗಲ್ಲ. ಹೊರಗಡೆ ಒಂದು ಸಲ ಕ್ಲೀನ್ ಮಾಡಿದರೆ, ಈ ರೀತಿ ಒರೆಸಿದ್ರೆ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ರೀತಿ. ಇವತ್ತು ಮಂಡೇ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ, ಪೂಜೆ ಮುಗಿಸ್ಬಿಡೋಣ ಅಂದ್ಕೊಂಡೆ. ಬಟ್ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು. ಸೊ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಂಜೆ ಮೇಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿದೆ. ಸೊ ದೇವ್ರ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಸ್ಯಾಟಿಸ್ಫೈ ಇರುತ್ತೆ ಬೆಳಗ್ಗೆ ಸಂಜೆ. ಆ್ಯಂಡ್ ಖುಷಿನೂ ಇರುತ್ತೆ ಆ್ಯಂಡ್ ಪಾಸಿಟಿವ್ ಎನರ್ಜಿನೂ ಇರುತ್ತೆ. ಸೊ ಬೆಳಗ್ಗೆ ಸಂಜೆ ದೀಪ ಹಚ್ಬಿಡ್ತೀವಿ. ಆಲ್ಮೋಸ್ಟ್ ನಾವೆಲ್ಲರೂ ಹಾಗೇ ಹಿಂದೂಗಳಿಗೆಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಸಂಜೆ ದೀಪ ಹಚ್ಚೇ ಹಚ್ತಾರೆ. ಯಾರೂ ಮಿಸ್ ಮಾಡಲ್ಲ. ಏಕೆಂದರೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಎಲ್ಲರೂ ಇದನ್ನು ಆಲ್ಮೋಸ್ಟ್ ಫಾಲೋ ಮಾಡ್ತಾರೆ ಅಲ್ವಾ. ಒಂದೊಂದು ಸಲ ಬೆಳಗ್ಗೆನೇ ಬೇಗನೆ ಒಂದು 7, 6:45, 7:30 ಹೀಗೆಲ್ಲ ರಂಗೋಲಿ ಹಾಕ್ಬಿಡ್ತೀನಿ. ಒಂದೊಂದು ಸಲ ಅಡುಗೆ ಮನೇಲಿ ಬ್ಯುಸಿ ಆಗಿಬಿಟ್ರೆ ಬೇಗ ಹೊರಗಡೆ ಬಂದೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಅವನನ್ನು ಕಳಿಸ್ಬಿಡ್ತೀನಿ ಫಸ್ಟು 8:30ಗೆ ಅವನ್ನ ಕಳಿಸ್ಬಿಟ್ರೆ ಹೊರಗಡೆ ಎಲ್ಲ ಈ ರೀತಿ ಕಸ ಗುಡಿಸಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬಿಡ್ತೀನಿ. ಒಂದೊಂದು ಸಲವಂತೂ ಒಳಗಡೆ ಏನಾದ್ರು ಈಗ ರೊಟ್ಟಿ ಮಾಡಬೇಕು ಅಂದರೆ ಆಲ್ಮೋಸ್ಟ್ 1.5 hour ನನಗಂತೂ ಬೇಕೇ ಬೇಕೇಕೆಂದರೆ ಆ ಹಂಚಲ್ಲಿ ನಾವು ಕಬ್ಬಿಣದ ಹಂಚು ಯೂಸ್ ಮಾಡ್ತೀನಲ್ಲ, ಅದರಲ್ಲಿ ಬೇಯೋದೇ ತುಂಬ ಲೇಟ್ ಆಗುತ್ತೆ. ಬೇಗ ರೊಟ್ಟಿ ತಟ್ಬಿಡ್ತೀನಿ, ಬಟ್ ಬೇಯೋದು ತುಂಬ ಲೇಟ್ ಆಗುತ್ತೆ. ಸೊ 1.5 hour, ಒಂದು 8ರಿಂದ ಒಂದು 9 ಪುಟಾಣಿ ರೊಟ್ಟಿ ಹಾಕೋದಕ್ಕೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ಒಂದು 9:30ನೇ ಆಗಿಬಿಡುತ್ತೆ. ಆಗನ್ನು ಎಷ್ಟೊಂದು ಸಲ 9:00-9:30ವರೆಗೂ ಹೊರಗಡೆ ಬಂದು ಕ್ಲೀನ್ ಮಾಡಿ ಆಗ ರಂಗೋಲಿ ಹಾಕಿದ್ದುಂಟು. ಬಟ್ ರಂಗೋಲಿ ಹಾಕೋದಂತೂ ಮಿಸ್ ಮಾಡಲ್ಲ. ಅದೇನೋ ಒಂಥರ ನನಗೆ ಅಯ್ಯೋ ಚೆನ್ನಾಗಿಲ್ವಲ್ಲ, ಹಾಕಲೇ ಇಲ್ವಲ್ಲ, ಏನೋ ಹೊರಗಡೆ ಚೆನ್ನಾಗಿಲ್ಲ ನೋಡೋದಕ್ಕೆ ಅಂತ ಒಂಥರ ಫೀಲ್ ಆಗ್ತಿರುತ್ತೆ. ಬಟ್ ಹಾಕಾದ್ಮೇಲೆ ಒಂಥರ ಹೊರಗಡೆ ಹೋಗಿ ನೋಡೋದಕ್ಕೆ ತುಂಬ ಖುಷಿ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಹೊರಗಡೆ. ಇಲ್ಲಾಂದರೆ ಹೊರಗಡೆ ಹೋಗೋದು ಏಕೆ ಮನಸ್ಸು ಬರಲ್ಲ. ಅಲ್ಲೆಲ್ಲ ಧೂಳು, ಡಸ್ಟು, ಆ ಎಲೆಗಳು ಎಲ್ಲ ಬಿದ್ದಿರ್ತವೆ. ಸೊ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಹೊರಗಡೆ ಮಾತ್ರ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಬಿಡ್ತೀನಿ. ದೋಸೆಗೆ ನಾನು ಚಟ್ನಿ ಮಾಡಿದ್ದೆ. ಮಾಮೂಲಿ ಕಾಮನ್ ಚಟ್ನಿ ಎಲ್ಲ ಮಾಡ್ತಾರಲ್ಲ, ಕಾಯಿ ಚಟ್ನಿ. ಸ್ವಲ್ಪ ಕಾಯಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಮಾಡಿದೆ. ಚೆನ್ನಾಗಿತ್ತು. ಇದು ನನಗೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಚಾಕ್ಲೇಟ್ ತಂದಿದ್ರು, ಅದು ಓಪನ್ ಮಾಡಿರಲಿಲ್ಲ. ಇದು ಕುನಾಫಾ ಅನಿಸುತ್ತೆ. ಸೊ ಸ್ವಲ್ಪ ಹಿಂದಿಗೆ ಕುನಾಫಾ ಅಷ್ಟೊಂದು ತುಂಬ ಇಷ್ಟಪಡಲ್ಲ ನಮ್ಮ ಕುಂದನ್. ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಇಡ್ತಾ ಒಂಚೂರು. ಇನ್ನೊಂದು ಯಾವುದೋ ಓಪನ್ ಮಾಡ್ತಿದ್ದ, ಅದೊಂದು ಸ್ವಲ್ಪ ತಿಂದ. ಎಲ್ಲರಿಗೂ ಕೊಟ್ಬಿಟ್ಟು ಒಂದೇ ಸಲ ಅವನಿಗೆ ತುಂಬ ತಿನ್ನೋಕ್ಕಾಗಲ್ಲ. ಒಂದು ತಿಂತಾನೆ, ತುಂಬ ಆಸೆ ಪಡ್ತಾನೆ, ಬಟ್ ಅಷ್ಟೊಂದು ತುಂಬ ಏನು ತಿನ್ನಲ್ಲ. ಒಂದು ತಿಂದ್ಬಿಟ್ಟು ಇಟ್ಟಿದ್ದಾನೆ. ನೆಕ್ಸ್ಟ್ ಅವನು ಹೋಮ್ವರ್ಕ್ ಮಾಡಿಸೋದಿತ್ತು. ಏನೇನಿದೆ ಹೋಮ್ವರ್ಕ್ ಅಂತ ಚೆಕ್ ಮಾಡ್ತಿದ್ದೆ. ಯಾವುದು ABCD ಎಲ್ಲ ಬರ್ತಿದ್ದಾನೆ. ಅವ್ನು ಮುಂದೆ ಕೂತ್ಕೊಂಡು ಬರ್ಸಿದ್ರೆ ತುಂಬ ಚೆನ್ನಾಗಿ ನಮ್ಮ ಕುಂದನ್ ಬರೀತಾನೆ. ಅವನಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಈಗ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಲೆಫ್ಟ್ ಕರ್ವ್, ರೈಟ್ ಕರ್ವ್. ಸೊ ಅವನದೇ ಒಂದು ಮೆಥಡಲ್ಲಿ ಹೇಳ್ಬೇಕು. ಏಕೆಂದರೆ ಅವ್ರ ಮ್ಯಾಮ್ ಹೇಗೆ ಹೇಳ್ಕೊಟ್ಟಿರ್ತಾರೆ ಹಾಗೆ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ನಾನೊಂದು ಮೆಥಡ್, ಅವರೊಂದು ಮೆಥಡ್ ಹೇಳ್ಕೊಟ್ರೆ ಅವ್ನು ಕನ್ಫ್ಯೂಸ್ ಮಾಡ್ಕೊತಾನೆ. ಅವನೇ ಹೇಳ್ತಾನೆ, ಅಮ್ಮ ಇದು ಸ್ಲೀಪಿಂಗ್ ಲೈನ್ ಕಣಮ್ಮ, ಸ್ಲೀಪಿಂಗ್ ಲೈನ್ ಇದು ಮ್ಯಾಮ್ ಹೇಳ್ಕೊಟ್ಟಿರೋದು ಅಂತ ಅಂತಾನೆ. ಸೊ ಅವ್ನ ಮೆಥಡಲ್ಲೇ ನಾನು ಅವ್ರ ಮ್ಯಾಮ್ ಹೇಗೆ ಹೇಳ್ಕೊಟ್ಟಿದ್ದಾರೆ, ಸೊ ಅವ್ನು ಹೇಳಿದಾಗ ಅದೇ ಮೆಥಡಲ್ಲಿ ಹೇಳ್ಕೊಟ್ಬಿಡ್ತೀನಿ. ಅವನು ಅದನ್ನು ಫಾಲೋ ಮಾಡೋದಕ್ಕೆ ಅವನಿಗೆ ತುಂಬಾ ಈಸಿ ಆಗುತ್ತೆ. ಸೊ ಯಾವ್ಯಾವ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಎಲ್ಲ ನೋಡಿದೆ. ಆ್ಯಂಡ್ ಮಧ್ಯಾಹ್ನ ಅವನಿಗೆ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ತಿನ್ನಿಸ್ದೆ. ಬೆಳಗ್ಗೆನೇ ಇದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದೆ. ಅವನೆಲ್ಲ ಬಂದುಬಿಟ್ಟು ಆ ಶೀಟ್ ಎಲ್ಲ ಕಟ್ ಮಾಡಿ ಫುಲ್ ಕಸ ಮಾಡಿಬಿಟ್ಟಿದ್ದ. ಅದು ರಟ್ಟು ಬರುತ್ತೆ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು. ಸೊ ಅದನ್ನು ರಟ್ಟೆಲ್ಲ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಅಲ್ಲೇ ಕುತ್ಕೊಳೋದು, ಕೆಲಸ ಮಾಡೋದು. ಆ ರಟ್ಟೆಲ್ಲ ಕ್ಲೀನ್ ಮಾಡಿ ಕಸಕ್ಕೆ ಹಾಕಿದ್ರು, ಕಸದ ಬುಟ್ಟಿಗೆ ಹಾಕಿದ್ರು. ಲ್ಯಾಪ್ಟಾಪ್ ಕೊಡು, ಲ್ಯಾಪ್ಟಾಪ್ ಕೊಡು ಅಂತ ಅಳ್ತಿದ್ದ. ಅವನಿಗೆ ಇನ್ನೊಂದು ಲ್ಯಾಪ್ಟಾಪಲ್ಲಿ ತಕ್ಕೊಟ್ರು ಆಟ ಆಡು ಅಂತ. ಇಲ್ಲ ಪಾಪ, ವರ್ಕ್ ಮಾಡೋದೇ ಅವನಿಗೆ ಲ್ಯಾಪ್ಟಾಪ್ ಬೇಕಂತೆ. ಅವನಿಗೆ ಇನ್ನೊಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಅದರಲ್ಲಿ ಆಟ ಆಡಪ್ಪ, ಏನು ನೋಡ್ತೀಯಾ ನೋಡು, ABCD ನೋಡ್ತೀಯಾ ಅಥವಾ ಏನು ಮಾಡ್ತೀಯ ಮಾಡು ಅಂದ್ರೂ ಇಲ್ಲ, ನಂಗೆ ನಿನ್ನ ಲ್ಯಾಪ್ಟಾಪೇ ಬೇಕು ಪಪ್ಪ ಅಂತ ಅಳ್ತಿದ್ದ.
ಅವ್ರ ಆಫೀಸ್ ಲ್ಯಾಪ್‌ಟಾಪ್ ಎಲ್ಲ ಕೊಡಕ್ಕಾಗಲ್ಲ. ಏಕೆಂದ್ರೆ ಅವನೊಂದ್ಸಲ ಡೇ ಗೇಮ್ ಎಲ್ಲ ಡೌನ್‌ಲೋಡ್ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಅದಕ್ಕೆ ಆಫೀಸ್ ಲ್ಯಾಪ್‌ಟಾಪ್ ಎಲ್ಲ ಕೊಡ್ಲಿಲ್ಲ. ಅದಕ್ಕೆ ಹತ್ಕೊಂಡು ಸ್ವಲ್ಪ ರಂಪಾಟ ಮಾಡ್ದ. ಆಮೇಲೆ ಅವನೇ ಸುಮ್ನಾದ. ಆಫೀಸ್ ಲ್ಯಾಪ್‌ಟಾಪ್ ಎಲ್ಲ ನಿಜವಾಗ್ಲೂ ಮಕ್ಳಿಗೆಲ್ಲ ಕೊಟ್ರೆ ಅದೆಲ್ಲ ಸರಿನೂ ಹೋಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಸುಮ್ನಾದ. ಸೊ ಅವನಿಗೆ ಓಡಾಡಿಕೊಂಡು ಊಟ ಮಾಡಿಸ್ದೆ. ನಮ್ಮ ಕುಂದನಿಗೆ ನುಗ್ಗೆಕಾಯಿ ತುಂಬ ಇಷ್ಟಪಡ್ತಾನೆ. ಆ ವೆಜಿಟೇಬಲ್ ಆಲ್ಮೋಸ್ಟ್ ಅವನು ಎಲ್ಲ ವೆಜಿಟೇಬಲ್ಸು ತಿಂತಾನೆ. ಇಂಥದ್ದು ತಿನ್ನಲ್ಲ ಅಂತ ಏನಿಲ್ಲ. ನ ಹಾಗಲಕಾಯಿ ಪಲ್ಯ ಮಾಡಿದಾಗ್ಲೂ ಹಾಗಲಕಾಯಿ ಕೂಡ ತಿಂತಾನೆ ಅವನು. ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಬಿಡ್ತೀನಿ. ಚೆನ್ನಾಗಿರುತ್ತೆ ತಿಂತಾನೆ. ಇಂಥದ್ದು ತಿನ್ನಲ್ಲ ಅಂತ ಏನಿಲ್ಲ. ಇದು ಹೆಲ್ದಿಗೆ ಒಳ್ಳೇದು ಕಣಪ್ಪ, ಶಕ್ತಿ ಬರುತ್ತೆ, ನೀನು ಸ್ಟ್ರಾಂಗ್ ಆಗ್ತೀಯ ಕುಂದನ್ ಅಂತ ಅಂದಾಗ ತಿಂದ್ಬಿಡ್ತಾನೆ. ಹೌದು ಕಣಮ್ಮ, ನಾನು ನೋಡ್ದಾ ಈಗ ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ತಿಂದ್ಬಿಡ್ತಾನೆ ಎಲ್ಲ ವೆಜಿಟೇಬಲ್ಸ್. ಅದೊಂದೇ ನನಗಂತೂ ತುಂಬ ಖುಷಿ ಆಗುತ್ತೆ. ಬಟ್ ನೋಡೋಕೆ ಮಾತ್ರ ಸಣ್ಣ, ಎಷ್ಟು ತಿಂದ್ರೂ ಅಷ್ಟೇ. ಅವನು ಎಷ್ಟೇ ತಿನ್ಸಿದ್ರು ಪಟ್ಟಂತ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ಜಾಸ್ತಿ ತಿನ್ಸಿರಷ್ಟೇ. ದಪ್ಪ ಆಗಲ್ಲ. ಏಕೆಂದರೆ ಎನಿ ಟೈಮ್ ಅವ್ನು ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ನನ್ನ ಮಗ. ಒಂದು ಕೂತಿದ್ದ ಕೂರಲ್ಲ, ನಿಂತಿದ್ದ ನಿಲ್ಲಲ್ಲ. ಎನಿ ಟೈಮ್ ಓಡಾಡ್ತಾನೆ ಇರ್ತಾನೆ. ಇಲ್ಲ ಸೈಕಲ್ ತುಳಿತಾನೆ, ಏನಾದರೂ ಮಾಡ್ತಾ ಇರ್ತಾನೆ. ಸೊ ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ನು ಎಷ್ಟೇ ತಿನ್ಸಿದ್ರು ದಪ್ಪ ಆಗಲ್ಲ. ಡಾಕ್ಟರ್ಸ್ ಎಲ್ಲ ಅವ್ನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ಅವ್ನು ಚೆನ್ನಾಗಿ ಊಟ ಮಾಡ್ತಿದ್ದಾನೆ ಅಂದರೆ ಏನು ವರಿ ಮಾಡೋಕ್ಕೆ ಹೋಗಬೇಡಿ, ಅದು ಇದು ಎಲ್ಲ ಕೊಟ್ಟು ದಪ್ಪ ಮಾಡಬೇಡಿ, ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಅಂತಾರೆ. ಹೌದು, ದಪ್ಪ ಮಾಡಬೇಕು ಅಂತ ಏನೇನೋ ಟಾನಿಕ್ ಕೊಡೋದು ಅದೇ ರೀತಿ ಯಾವುದೇ ರೀತಿ ಮಾಡಬೇಡಿ. ನಿಜವಾಗ್ಲೂ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಕೆಲವರೆಲ್ಲ ಅಂದರೆ ಹೀಮೋಗ್ಲೋಬಿನ್ ಕಂಟೆಂಟ್ ಏನಾದರೂ ಕಡಿಮೆ ಇದ್ದರೆ ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ ಐರನ್ ಸಿರಪ್ ಎಲ್ಲ. ಸೊ ಅವ್ರೇನಾದರೂ ಕೊಟ್ಟರೆ ಆಗ ಯೂಸ್ ಮಾಡಿ. ಕೆಲವ್ರು ಒಂದು ಬಾಟಲ್ ಅವ್ರು ಬರ್ಕೊಟ್ಟಿರ್ತಾರೆ, ಇವ್ರು 3-4 ಬಾಟಲ್ ತರೋದು ಹಾಕೋದು ಮಾಡ್ತಾರೆ. ನಿಜವಾಗ್ಲೂ ಅದು ಒಳ್ಳೆಯದಲ್ಲ. ಮುಂದೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಮಕ್ಕಳು ಸಣ್ಣ ಇದ್ದಾರೆ ಅಂದ್ಬಿಟ್ಟು ಏನೇನೋ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅವ್ರ ಟೈಮ್ ಬಂದಾಗ ಅವರೇ ದಪ್ಪ ಆಗ್ತಾರೆ. ಫಸ್ಟು ಅವರು ಚೆನ್ನಾಗಿದ್ದಾರಾ, ಹೆಲ್ದಿ ಆಗಿದ್ದಾರಾ ನೋಡಿ, ಚೆನ್ನಾಗಿ ಊಟ ಮಾಡ್ತಾರಾ ನೋಡಿ, ಆ್ಯಕ್ಟಿವ್ ಆಗಿರ್ತಾರ ನೋಡಿ, ಅಷ್ಟು ಸಾಕು. ಇನ್ನೇನು ವರಿ ಮಾಡೋದು ಬೇಡ. ಆ್ಯಂಡ್ ರೇಷನ್ ತರಿಸಿದ್ದೆ ಇವತ್ತು. ಗ್ರಾಸರಿ ಎಲ್ಲ ಇವತ್ತು ತರಿಸಿದ್ದು ಸ್ವಲ್ಪ ಜಾಸ್ತಿ ಇತ್ತು. ಏಕೆಂದರೆ ಸರಿಯಾಗಿ ಎಲ್ಲವನ್ನೂ ತರಿಸಿರಲಿಲ್ಲ. ನಮಗೆ ಒಂದು ತಿಂಗಳಿಗೆ ಗ್ರಾಸರಿ ಎಲ್ಲ ಆಲ್ಮೋಸ್ಟ್ 3000 ಬರುತ್ತೆ. ಇದು ಆಲ್ಮೋಸ್ಟ್ ಟೂ ಮಂತ್ಸ್ ಹತ್ತತ್ರ ಆಗುವಷ್ಟು ತಂದಿದ್ದಾರೆ. ಎಷ್ಟಾಯಿತು ಅಂದರೆ 7000. ಸ್ವಲ್ಪ ಬೇರೆದು ಇವತ್ತು ಎಕ್ಸ್ಟ್ರಾ ತಂದಿದ್ದಾರೆ. ಯಾವುದಂದ್ರೆ ಇದೊಂದು ಕೋಲ್ಗೇಟ್ ತಂದಿರೋದು. ಇದು ಕುಂದನ್ಗೆ ಅಂತ ಸುಮ್ಮನೆ ಒಂದ್ಸಲ ಟ್ರೈ ಮಾಡೋಣ ಅಂತ ತಂದಿರೋದು. ಝೀರೋ ಆರ್ಟಿಫಿಷಿಯಲ್ ಇದೆ ಅಂತ ಮಕ್ಕಳಿಗೇನೆ ಇದು ಸಪ್ರೇಟ್ ಮಾಡಿರೋದು. ಇದು 248 ರುಪೀಸ್. ಸೊ ಇದೊಂದು ಈ ರೀತಿ 1-2-3 ಎಕ್ಸ್ಟ್ರಾ ತಂದಿರೋದ್ರಿಂದ ಥಿಂಗ್ಸ್ಗಳು 7000 ಆಯಿತು. ಇಲ್ಲಾಂದರೆ ಆಲ್ಮೋಸ್ಟ್ 6000 ಆಗ್ತಿತ್ತು. ಆ್ಯಂಡ್ ಇನ್ನೊಂದು ಡೇಟ್ಸ್ ತಂದಿದ್ದಾರೆ. ಆ ಡೇಟ್ಸ್ ಡಿಫ್ರೆಂಟ್, ನಾವು ತಿಂದಿರಲಿಲ್ಲ ಇಲ್ಲಿವರೆಗೂ. ಒಂದು 7-8 ಇದೆ ಅಷ್ಟೇ. ಅಷ್ಟಕ್ಕೆ ಖರ್ಜೂರ ಅದು ಅಷ್ಟಕ್ಕೆ 300 ರುಪೀಸ್ ಆಯಿತು ತೊಗೊಂಡಿರೋದು. ಒಂದು ಡೇಟ್ಗೆ 40-50 ರೂಪಾಯಿ ಬಿದ್ದಿರೋದು. ಇನ್ನೇನು ಹೊರಗಡೆ ಅಷ್ಟೊಂದೇನು ಹೋಗಿ ಜಂಕ್ ಫುಡ್ ಎಲ್ಲ ಏನು ತಿನ್ನಕ್ಕೆ ಹೋಗಲ್ವಲ್ಲ, ಬಿಡು ಫ್ರೂಟ್ಸ್ಗೆ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಎಲ್ಲ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಲ್ಲ ಅವಾಯ್ಡ್ ಮಾಡಲ್ಲ ದುಡ್ಡಲ್ಲೆಲ್ಲ. ಸೊ ಇದೊಂದು ಸಲ ತಿನ್ನಲಿ, ನಮ್ಮ ಕುಂದನ್ ಟೇಸ್ಟ್ ನೋಡಲಿ ಅಂದ್ಬಿಟ್ಟು ತಂದಿದ್ದು ಫ್ರೂಟ್ ಎಲ್ಲ. ಅದು ಒಂದು ಡೇಟ್ಗೆ 40-50 ರೂಪಾಯಿ ಇತ್ತು. ನಾವೇನು ಡೈಲಿ ಏನಿತ್ತು ತಂತೀನಲ್ಲ, ಇದೇ ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಕುಂದನಿಗೆ ತಿನ್ಸೋಣ ಒಂದು ಸಲ ಅಂದ್ಬಿಟ್ಟು ತಂದಿರೋದು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಲವು ಹೊರದೇಶದಿಂದ ತರಿಸ್ತಾರೆ ಅಲ್ವಾ, ನಮ್ಮಲ್ಲಿ ಬೆಳೆಯಲ್ಲ. ಸೊ ಒಂದೊಂದು ಸಲ ಕಾಸ್ಟ್ಲಿ ಇರುತ್ತೆ, ಹೇಳೋಕ್ಕಾಗಲ್ಲ. ಇದು ಅಷ್ಟೇ, ಇದು ಹತ್ತತ್ರ 300 ಮೇಲೆ ಇತ್ತು ಅನಿಸುತ್ತೆ. ಒಂದು 7-8 ಇತ್ತು ಖರ್ಜೂರ. ಇದೆ ಅದು ರೇಟ್ ಜಾಸ್ತಿ ಇತ್ತು. ಇದೊಂದು ಎಕ್ಸ್ಟ್ರಾ ತಂದಿದ್ರು ನೋಡಿ, ಹೀಗಿದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಕುಂದನ್ ಅವ್ನು ನೋಡಿರ್ತೀನೋ ಅಂದರೆ ಒಂದು ಅರ್ಧ ತಿಂದ ಅಷ್ಟೇ. ಇವನಿಗೆ ಅದೇನೋ ಇದು ಅಷ್ಟೊಂದು ಇಷ್ಟಪಡಲಿಲ್ಲ ಏನು. ನಾನು ಒಂದೊಂದು ತಿಂದ್ಕೊಂಡ್ವಿ. ಇಷ್ಟು ರೇಷನ್ ಫಸ್ಟ್ ಟೈಮ್ ನಮಗೆ ಇದು 7000 ಆಗಿತ್ತು. ಆ್ಯಂಡ್ ಒಂದು ಎಕ್ಸ್ಟ್ರಾ 3 ಐಟಮ್ ಎಲ್ಲ ಎಕ್ಸ್ಟ್ರಾ ತಂದಿದ್ರು, ಅದು 1000 ಬಿದ್ದುಬಿಡ್ತು. ಯಾಕೆಂದ್ರೆ ಡ್ರೈ ಫ್ರೂಟ್ಸೇ 1500 ತಂದಿದ್ರು ಕುಂದನ್ಗೆ ಅಂತ. ಸೊ ಆಲ್ಮೋಸ್ಟ್ ಒಂದು 2 ತಿಂಗಳಾಗುವಷ್ಟು ಆಗುತ್ತೆ, 1.5 ತಿಂಗಳು. ಸೊ ಅದಕ್ಕೋಸ್ಕರ 7000 ಆಯಿತು. ಇಲ್ಲ ಅಂದರೆ ಯೂಶ್ವಲಿ ನಮಗೆ ಮಂತ್ಲಿ ಒಂದು 3000
ಆಗುತ್ತೆ. ಏಕೆಂದರೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ದೀಪದ ಎಣ್ಣೆ, ಅಡುಗೆ ಎಣ್ಣೆ, ಸೊ ಈ ರೀತಿಯಲ್ಲಿ ಎಲ್ಲ ತಂದಿದ್ರು ಐಟಮ್. ಸೊ ಅದಕ್ಕೋಸ್ಕರ ಇಷ್ಟ ಆಯಿತು. ಆ್ಯಂಡ್ ಗೋಧಿ ಹಿಟ್ಟು ಖಾಲಿಯಾಗಿತ್ತು. ಸೊ ಗೋಧಿ ಮತ್ತೆ ಹೇಳಿದ್ದೆ ಮರ್ತು ಬಂದಿದ್ದಾರೆ ಅನಿಸುತ್ತೆ. ಸೊ ಅದೊಂದು ಗೋಧಿ 3 ಕೆಜಿ ಮೆಂತೆ ಸ್ವಲ್ಪ ಹಾಕಿಬಿಟ್ಟು ತೊಳೆದು ಒಣಗಾಕ್ಬಿಟ್ಟು ಮಿಲ್ ಬಿಡಿಸ್ಬೇಕು. ಅದೊಂದು ಕೆಲಸ ಇದೆ. ಇನ್ನೊಂದು ದಿನ ತರಿಸ್ಬೇಕು. ಒಂದು ಸ್ವಲ್ಪ ಇದೆ ಗೋಧಿ ಹಿಟ್ಟು. ಯಾಕೆಂದರೆ ನಮ್ಮ ಕುಂದನ್ ಚಪಾತಿ ಕೇಳ್ತಿರ್ತಾನೆ. ಸೊ ಅವನಿಗೋಸ್ಕರ ಒಂದು ವಾರಕ್ಕೆ ಒಂದು ಸಲನಾದರೂ ಮಾಡ್ತೀನಿ. ಹಸ್ಬೆಂಡ್ ಒಂದು ಸ್ವಲ್ಪ ತಿಂತಾರೆ ಅಷ್ಟೇ. ಅವ್ರಿಗೇನು ಚಪಾತಿ ಅಷ್ಟೊಂದು ಡೈಜೆಷನ್ ಸರಿ ಹೋಗಲ್ಲ. ಆ್ಯಂಡ್ ನಾನೊಂದು ಸ್ವಲ್ಪ ತಿನ್ಕೊಳ್ತೀನಿ. ಮೆಂತೆ ಬಿಡಿಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಮೆಂತೆ ಅಂತೂ ಆ್ಯಡ್ ಮಾಡೇ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.